ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಆಮ್ ಆದ್ಮಿ ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸರು ರಾಜ್ಯ ವಿರೋಧಿ ನೀತಿಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 2020ರಲ್ಲಿ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ಬೆಂಬಲ ಬೆಲೆ ಕೊಡುವುದಾಗಿ, ರೈತರ ಬೇಡಿಕೆ ಈಡೇರಿಸುವುದಾಗಿ ಮಾತು ಕೊಟ್ಟಿದ್ದಂತಹ ಕೇಂದ್ರ ಸರ್ಕಾರ ಇಂದು ಮಾತನ್ನ ತಪ್ಪಿದ್ದು ರೈತರ ಹೋರಾಟವನ್ನ ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ ಎಂದು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸರಿ ಆಕ್ರೋಶವನ್ನ ಹೊರಹಾಕಿದ್ರು. ಬಿಜೆಪಿ ಬಗ್ಗೆ ನೀವು ಮಾತಾಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಒಂದು ಸಾಂಕೇತಿಕವಾಗಿ ಏನಿವತ್ತು ಪಂಜಾಬ್ ಮತ್ತು ಹರಿಯಾಣದ ಬಾರ್ಡರ್ಗಳಲ್ಲಿ ರೈತರು ಇಡೀ ದೇಶದ ಪರವಾಗಿ, ದೇಶದ ರೈತರ ಪರವಾಗಿ ಒಂದು ಹೋರಾಟ ಏನು ಮಾಡ್ತಾ ಇದ್ದಾರೆ, ಆ ಒಂದು ಹೋರಾಟಕ್ಕೆ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕು ರೈತರಿಗೆ ಅನ್ನೋ ಒಂದು ಹೋರಾಟ ಏನು ನಡೀತಾ ಇದೆ, ಆ ಹೋರಾಟಕ್ಕೆ ಒಂದು ಬೆಂಬಲ ಕೊಡೋದಕ್ಕೆ ನಾವಿವತ್ತು ಸಾಂಕೇತಿಕವಾಗಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇವತ್ತು ರೈತರು ಕೇಳ್ತಾ ಇರೋದಾದ್ರೂ ಏನು, ಇವತ್ತು ರೈತರು ಕೇಳ್ತಾ ಇರೋದು ಕನಿಷ್ಠ ಬೆಂಬಲ ಬೆಲೆ. ಅವರು ಬೆಳೀತಾ ಇರೋ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ. ಆದರೆ ಇವತ್ತು ಕೊಡ್ತಾ ಇರೋ ಒಂದು MSP ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದು ವೈಜ್ಞಾನಿಕವಾಗಿಲ್ಲ. ಏನು ಸ್ವಾಮಿನಾಥನ್ ಅವರು, MS ಸ್ವಾಮಿನಾಥನ್ ಅವರು ನ್ಯಾಷನಲ್ ಕಮಿಷನ್ ಫಾರ್ ಫಾರ್ಮರ್ಸ್ ಅಂತ ಹೇಳಿ ಒಂದು ಕಮಿಷನ್ ಮುಖಾಂತರ ಏನು ರೆಕಮೆಂಡೇಶನ್ಸ್ ಕೊಟ್ಟಿದ್ರು, ಯಾವ ಥರ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಆ ಒಂದು ಬೆಂಬಲ ಬೆಲೆಯಿಂದ ಯಾವ ಥರ ರೈತರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಅಂತ ರೆಕಮೆಂಡೇಶನ್ಸ್ ಕೊಟ್ಟಿದ್ರು, ಅದು ಯಾವುದ್ರ ಬಗ್ಗೆಯೂ ಈ ಸರ್ಕಾರ ಮಾತಾಡ್ತಾ ಇಲ್ಲ. ಇವತ್ತು MS ಸ್ವಾಮಿನಾಥನ್ ಅವರು ಎಷ್ಟು ಚೆನ್ನಾಗಿ ರೈತರ ಬಗ್ಗೆ, ರೈತರ ಕಷ್ಟಗಳ ಬಗ್ಗೆ ಒಂದು ಕಮಿಷನ್ ಮುಖಾಂತರ ಅವರು ಈ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರಲ್ಲ. ಒಂದೇದೇನೆಂದರೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ, ಬರೀ ಕೂಲಿ ಕಾರ್ಮಿಕರ ಖರ್ಚು ಮತ್ತು ಏನೋದು ಬೀಜಗಳಿಗೆ, ನಂತರ ಬೆಳೆಗೆ ಔಷಧಿಗಳನ್ನ ಓಡಿಸೋದ್ರಿಂದ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಈ ಬರೀ 3ರಿಂದ ನೀವು ಕನಿಷ್ಠ ಬೆಂಬಲ ಬೆಲೆನ ಡಿಸೈಡ್ ಮಾಡೋಕ್ಕಾಗಲ್ಲ. ಇವತ್ತು ಭೂಮಿ ಇರುತ್ತೆ, ಆ ಭೂಮಿ ಮೇಲೂ ಬಾಡಿಗೆ ಅಂತ ಹೇಳಿ ಅದರಲ್ಲೂ ನೀವು ತಗೋಬೇಕಾಗುತ್ತೆ. ಅದಲ್ಲದೆ ಏನು ಉಪಕರಣಗಳನ್ನ ನೀವು ಬಳಸ್ತೀರಾ, ಅದು ಟ್ರ್ಯಾಕ್ಟರ್ಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು, ಬೇರೆ ಬೇರೆ ಕುಂಟೆಗಳಾಗಿರ್ಬೋದು, ಏನೇ ಆಗಿರಲಿ ಅದರ ಒಂದು ಬಾಡಿಗೆ ಅಂತ ಹೇಳಿ ಅದರಲ್ಲಿ ಆ್ಯಡ್ ಮಾಡಬೇಕು. ಅದಲ್ಲದೆ ರೈತರ ಕುಟುಂಬ ಏನು ಆ ಒಂದು ಕೆಲಸದಲ್ಲಿ ತೊಡಗಿಸಿರ್ತಾರೋ ಆ ರೈತರಿಗೂ ಸಹ ಒಂದು ಕಾರ್ಮಿಕರಂತೇಳಿ ಕನ್ಸಿಡರ್ ಮಾಡಿಕೊಂಡು ಅವ್ರದ್ದು ಸಹ ಏನೋ ಒಂದು ವೇತನ ಅನ್ಕೊಂಡು ಅದನ್ನೂ ಆ್ಯಡ್ ಮಾಡಬೇಕು. ಸೊ ಈ ಥರ ಇದೆಲ್ಲದನ್ನು ಆ್ಯಡ್ ಮಾಡಾದ್ಮೇಲೆ ಅದರ ಮೇಲೆ ಆ ಖರ್ಚು ಏನಾಗಿರುತ್ತೆ ಅದರ 50% ಆ್ಯಡ್ ಮಾಡಿ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ರೈತರಿಗೆ ಕೊಟ್ಟಾಗ ಅವರ ಒಂದು ಜೀವನ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಸ್ವಾಮಿನಾಥನ್ ಅವರು ಹೇಳಿದರು. ಇವತ್ತು BJP ಅವರಿಗೆ ಯಾವ ಥರ ರಾಮರಾಜ್ಯ ಬೇಕಾಗಿಲ್ವೋ, ಆದರೆ ರಾಮ ಬೇಕು ಚುನಾವಣೆಗೆ, ಅದೇ ರೀತಿ ಸ್ವಾಮಿನಾಥನ್ ಅವರು ರೆಕಮೆಂಡೇಶನ್ ಕೊಟ್ಟಿರೋ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಅವ್ರಿಗೆ ಮಾತಾಡೋಕ್ಕೆ ರೆಡಿ ಇಲ್ಲ, ಅದನ್ನು ಜಾರಿಗೊಳಿಸೋಕ್ಕೂ ರೆಡಿ ಇಲ್ಲ. ಆದರೆ ಸ್ವಾಮಿನಾಥನ್ ಅವರಿಗೆ ಇವತ್ತು ಭಾರತ ರತ್ನ ಅಂತ ಹೇಳಿ ಪ್ರಶಸ್ತಿ ಕೊಟ್ಟು, ಭಾರತ ರತ್ನ ಕೊಟ್ಟು ಇವತ್ತು ಸುಮ್ಮನಾಗಿಸ್ತಾ ಇದ್ದಾರೆ. ಸೊ ಈ ಥರ ನಡೆಯೋದಿಲ್ಲ. ರೈತರಿಗೆ ಇವತ್ತು ಬೇಕಾಗಿರೋದು ಕನಿಷ್ಠ ಬೆಂಬಲ ಬೆಲೆ. ಆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟಾಗ ರೈತರ ಒಂದು ಜೀವನ ಅಭಿವೃದ್ಧಿ ಆಗುತ್ತೆ. ನಾನು ನಿಮಗೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ, ಯಾವ ಥರ ಕನಿಷ್ಠ ಬೆಂಬಲ ಬೆಲೆ ಸರಿಯಾದ ರೀತಿಯಲ್ಲಿ ಸ್ವಾಮಿನಾಥನ್ ವರದಿ ಪ್ರಕಾರ ಕೊಟ್ಟಾಗ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಗೋಧಿಗೆ ಇವತ್ತಿನ ಒಂದು MSP ಏನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅದರ ಪ್ರಕಾರ 2275 ರೂಪಾಯಿ ಬರ್ತಾ ಇದೆ. ಅದೇ ಸ್ವಾಮಿನಾಥನ್ ಅವರ ವರದಿಯ ಪ್ರಕಾರ ಕೊಟ್ಟರೆ 2478 ರೂಪಾಯಿ ಬರುತ್ತೆ. ಅದೇ ರೀತಿ ಈ ಒಂದು ಬೇಳೆಕಾಳುಗಳಾಗಿರ್ಬೋದು, ಬೇರೆ ಬೇರೆದಾಗಿರ್ಬೋದು, ಅದರದ್ದು ನೋಡಿ 5440 ಇವತ್ತಿನ MSP ಪ್ರಕಾರ. ಅದೇ ನೀವು ಸ್ವಾಮಿನಾಥನ್ ವರದಿಯ ಪ್ರಕಾರ MSPಯನ್ನು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟಾಗ 6820 ಆಗುತ್ತೆ. ಅದೇ ರೀತಿ ಬಾರ್ಲೆನೇ ನೀವು ತಗೊಳ್ಳಿ, 1850 ರೂಪಾಯಿ ಇದೆ. ಸ್ವಾಮಿನಾಥನ್ ವರದಿ ಪ್ರಕಾರ 2500 ರೂಪಾಯಿ ಹತ್ತತ್ರ ಆಗುತ್ತೆ. ಈ ರೀತಿ ರೈತರ ಒಂದು ಬೆಳೆಗೆ ವೈಜ್ಞಾನಿಕ ರೀತಿಯಲ್ಲಿ ಬೆಂಬಲ ಬೆಲೆ ಕೊಟ್ಟಾಗ ರೈತರ ಪರಿಸ್ಥಿತಿ, ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಆ ಒಂದು ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾವ ಥರ ಆಮ್ ಆದ್ಮಿ ಪಕ್ಷ ಇವತ್ತು ದೆಹಲಿ, ಪಂಜಾಬಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೋ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಯಾವುದೇ ರೈತ ಪರ ಸಂಘಟನೆಗಳು, ರೈತ ಪರ ಕಾಳಜಿ ಇರೋ ಸಂಘಟನೆಗಳು
ಯಾವುದೇ ರೀತಿಯಾದ ಹೋರಾಟ ಮಾಡಿದ್ರೂ ನಮ್ಮ ಒಂದು ಬೆಂಬಲ ಆ ಹೋರಾಟಕ್ಕಿದ್ದೇ ಇರುತ್ತೆ.